ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ಜಿಬಿ ವ್ಯಾಪ್ತಿಯಲ್ಲಿ, ಅದರಲ್ಲೂ ಕೂಡ ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪಿಜಿಗಳಿಗೆ ಒಂದು ಹೊಸ ಡ್ರೈವ್ ಅನ್ನ ಈಗ ಪಾಲಿಕೆಯ ಅಧಿಕಾರಿಗಳು ಆರಂಭ ಮಾಡ್ತಾ ಇದ್ದಾರೆ. ಪಿಜಿಗಳ ಮೇಲೆ ಹದ್ದಿನ ಕಣ್ಣನ್ನ ಇಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನೀವೇನಾದ್ರೂ ಪಿಜಿಯಲ್ಲಿ ಇರೋರಾಗಿದ್ರೆ ಅಥವಾ ನಿಮ್ಮ ಸ್ನೇಹಿತರು ಏನಾದ್ರೂ ಪಿಜಿಯಲ್ಲಿ ಇರೋರಾಗಿದ್ರೆ ಅಂತಹವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಕಳೆದ ಕೆಲವು ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ FSSAI ವತಿಯಿಂದ ರಾಜ್ಯದ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ, ರಾಜ್ಯದಲ್ಲಿ ಗುರುತಿಸಿಕೊಂಡಿರುವಂತಹ, ಅದರಲ್ಲೂ ಪ್ರಮುಖವಾಗಿ ಸಿಲಿಕಾನ್ ಸಿಟಿಯಲ್ಲೇ ಇರುವಂತಹ ದೊಡ್ಡ ದೊಡ್ಡ ಪ್ರಖ್ಯಾತಿಯನ್ನು ಪಡೆದಂತಹ ಹೋಟೆಲ್ಗಳ ಮೇಲೆ ಮೆಗಾ ರೈಡ್ ಅನ್ನ ಮಾಡಲಾಗಿತ್ತು. ಈ ಕಾರ್ಯಾಚರಣೆಯಲ್ಲಿ ಅನೇಕ ಅವಧಿ ಮೀರಿದ ಆಹಾರಗಳು, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಪ್ರಾಡಕ್ಟ್ಗಳು, ಜೊತೆಗೆ ಕೊಳತೋಗಿರುವಂತಹ ಮಾಂಸಗಳೆಲ್ಲವೂ ಕೂಡ ಪ್ರತಿಷ್ಠಿತ ಹೋಟೆಲ್ಗಳಲ್ಲೇ ಪತ್ತೆಯಾಗಿತ್ತು. ಅದಾದ ಬೆನ್ನಲ್ಲೇ ಜನರಿಗೆ ಒಂದ್ ರೀತಿಯಾಗಿ ಆತಂಕ ಶುರುವಾಯಿತು. ಏನಪ್ಪಾ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೇ ಕತೆ ಹಿಂಗಾದ್ರೆ, ಅಂದ್ರೆ ಒಂದೊಂದು ಟೀಗೆಲ್ಲ 800-900 ರೂಪಾಯಿ ಇರುತ್ತೆ, ಅದನ್ನ ಯಾಕೆ ಕೊಡ್ತೀವಿ ಅಂದ್ರೆ ಅವರು ನೈರ್ಮಲ್ಯವನ್ನ ಕಾಪಾಡ್ಕೊಳ್ತಾರೆ ಅಂತ. ಆದ್ರೆ ಈ ದೊಡ್ಡ ದೊಡ್ಡ ಹೋಟೆಲ್ಗಳ ಕಥೆನೇ ಹಿಂಗಾದ್ರೆ ಹೆಂಗೆ ಅನ್ನುವಂತಹ ಒಂದು ಆತಂಕ, ಭಯ ಜನರಲ್ಲೇ ಇತ್ತು. ಸೊ ಇದೇ ನಿಟ್ಟಿನಲ್ಲಿ ಪಿಜಿಗಳ ಮೇಲೂ ಕೂಡ ಅನೇಕ ಜನರಲ್ಲಿ ಅನುಮಾನ ಇತ್ತು. ಇಲ್ಲಿ ಕೊಡುವಂತಹ ಆಹಾರ ಆಗ್ಲಿ ಅಥವಾ ಇಲ್ಲಿ ಒಂದಷ್ಟು ಸುರಕ್ಷತಾ ಮಾನದಂಡಗಳನ್ನ ಪಾಲಿಕೆಯ ಅಧಿಕಾರಿಗಳು ಕಾಲಕಾಲಕ್ಕೆ ತಕ್ಕಂತೆ ಪರಿಶೀಲನೆ ನಡೆಸ್ತಾ ಇದ್ದಾರಾ, ಈ ರೀತಿಯಾದಂತಹ ಸಾಕಷ್ಟು ದೂರುಗಳು ಬಂತು. ಸೊ ಈಗ ಜಿಬಿ ಪೂರ್ವನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಹೋಟೆಲ್ಗಳ ಮೇಲೆ, ರೆಸ್ಟೋರೆಂಟ್ಗಳ ಮೇಲೆ, ಜೊತೆಗೆ ಡಾಬಾಗಳಲ್ಲಿ ತಯಾರಾಗುವಂತಹ ಆಹಾರಗಳ ಮೇಲೂ ಕೂಡ ಆರೋಗ್ಯ ಅಧಿಕಾರಿಗಳು, ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರ್ತಾರಲ್ಲ ಆರೋಗ್ಯ ವೈದ್ಯಾಧಿಕಾರಿಗಳು, ಇವರೆಲ್ಲ ತಂಡ ನಡೆಸಿ ಆ ಒಂದು ಫುಡ್ ನ ಮೇಲೆ ಕೂಡ ರೈಡ್ ಅನ್ನ ಮಾಡೋದಕ್ಕೆ, ಜೊತೆಗೆ ಆ ಹೋಟೆಲ್ಗಳ ಮೇಲೆ ಎಲ್ಲಿ ನೈರ್ಮಲ್ಯವನ್ನ ಕಾಪಾಡಿಕೊಂಡಿಲ್ಲ ಅಂತಹ ಹೋಟೆಲ್ಗಳ ಮೇಲೆ ದಾಳಿಯನ್ನ ನಡೆಸಿ ಅವರಿಗೆ ನೋಟಿಸ್ ಅನ್ನು ಕೊಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಅದರೊಂದಿಗೆ ಪಿಜಿಗಳ ಮೇಲೆ ಸತತವಾದಂತಹ ದೂರು ಬರ್ತಾ ಇದೆ, ಜನರ ಕಂಪ್ಲೇಂಟ್ ಇದೆ, ಇವರು ನಿಯಮವನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ. ಹಾಗಾಗಿ ಇವರಿಗೆ ಕಟ್ಟಡ ನಕ್ಷೆ ಏನ್ ಮಂಜೂರಾತಿ ಆಗಿತ್ತು ಅದನ್ನ ಇವರು ಪಾಲನೆ ಮಾಡ್ತಾ ಇದ್ದಾರಾ ಅಥವಾ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರಾ? ಆ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಂತಹ ಅದೇ ಒಂದು ನಕ್ಷೆಯಲ್ಲೇ ಇವರ ಕಟ್ಟಡ ಇದೆಯಾ? ಇದರಿಂದ ಬೇರೆಯವರಿಗೆ ಸಮಸ್ಯೆ ಆಗ್ತಾ ಇದೆಯಾ? ಯಾವ ರೀತಿಯಾದಂತಹ ನೈರ್ಮಲ್ಯತೆಯನ್ನ ಕಾಪಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಇರುವಂತಹ ಜನರಿಗೆ ಸಮಸ್ಯೆ ಆಗ್ತಾ ಇದೆಯಾ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ದಾಳಿಯನ್ನ ನಡೆಸೋದಕ್ಕೆ, ಜೊತೆಗೆ ಒಂದಷ್ಟು ತಂಡಗಳನ್ನು ಕೂಡ ರೆಡಿ ಮಾಡಿದ್ದಾರೆ. ಜಂಟಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಸೊ ಬೆಂಗಳೂರು ಪೂರ್ವನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಾಳೆಯಿಂದ ಈ ಡ್ರೈವ್ ಆರಂಭ ಆಗುತ್ತೆ. ಎಲ್ಲಿ ಪಿಜಿಗಳಲ್ಲಿ ನಿಯಮದ ಉಲ್ಲಂಘನೆ ಮಾಡಿದ್ದಾರೆ ಅಂತ ಕಂಡು ಬರುತ್ತೆ ಅಂತಹ ಪಿಜಿಗಳಿಗೆ ನೋಟಿಸ್ ಅನ್ನು ಕೊಡೋದಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. 7 ದಿನದ ಒಳಗಡೆ ಅದಕ್ಕೆ ಉತ್ತರವನ್ನ ಸಂಬಂಧಪಟ್ಟಂತಹ ಪಿಜಿ ಮಾಲೀಕರು ಕೊಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ತಿಳಿಸಲಾಗಿದೆ. ಜೊತೆಗೆ ಕಸವನ್ನ ಇವರು ಸೆಗ್ರಿಗೇಟ್ ಮಾಡ್ತಾ ಇದಾರಾ ಇಲ್ವಾ, ಅಂದ್ರೆ ಹಸಿ ಕಸ, ಒಣ ಕಸ, ತ್ಯಾಜ್ಯ ವಿಲೇವಾರಿಯಲ್ಲಿ ಬಳಸ್ತಾ ಇರುವಂತಹ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇದಾರಾ, ಇರುವಂತಹ ನಿಯಮನ ಫಾಲೋ ಮಾಡ್ತಾ ಇದಾರಾ, ಅಥವಾ ಕಟ್ಟಡದ ವಿಚಾರಕ್ಕೆ ಬಂದಾಗ ರಸ್ತೆಯನ್ನ ಕಬ್ಜಾ ಮಾಡ್ಕೊಂಡಿದಾರಾ, ಸೆಟ್ ಬ್ಯಾಕ್ ಅನ್ನ ಬಿಟ್ಟಿದಾರಾ, ಅಥವಾ ಏನು ನಿಯಮ ಇದೆ ಪಾಲಿಕೆಯ ವ್ಯಾಪ್ತಿಯಲ್ಲಿ ಆ ನಿಯಮವನ್ನ ಇವರು ಪಾಲನೆ ಮಾಡ್ತಾ ಇದಾರಾ ಇಲ್ವಾ ಅನ್ನೋದನ್ನ ಬೆಂಗಳೂರು ಪೂರ್ವನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾಳೆಯಿಂದ ಇನ್ನಷ್ಟು ಇವರನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಈ ಡ್ರೈವ್ ಅನ್ನ ನಾಳೆಯಿಂದ ಅಧಿಕಾರಿಗಳ ತಂಡ ಕಾರ್ಯಪ್ರವೃತ್ತ ಆಗುತ್ತೆ. ನಿಯಮ ಮೀರಿದಂತಹ, ನಿಯಮ ಉಲ್ಲಂಘನೆ ಮಾಡಿದವರಿಗೆ ನೋಟಿಸ್ ಅನ್ನು ಕೊಟ್ಟು ಎಚ್ಚರಗೊಳಿಸುವಂತಹ ಪ್ರಯತ್ನ ಆಗುತ್ತೆ. ಸೊ ಪಿಜಿಗಳ ಮೇಲೆ, ಹಾಸ್ಟೆಲ್ಗಳ ಮೇಲೆ ಸತತವಾದಂತಹ ದೂರು ಬರ್ತಾ ಇರುವಂತಹ ಹಿನ್ನೆಲೆ ಈ ರೀತಿಯಾಗಿ ಪಾಲಿಕೆಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಫುಡ್ ಇಂದ ಹಿಡಿದು ಕಸದವರೆಗೂ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇಲ್ಲಿ ಇನ್ಸ್ಪೆಕ್ಷನ್ ಆಗ್ತಾ ಹೋಗುತ್ತೆ. ನೀರು ವಿಚಾರ ಆಗ್ಲಿ ಅಥವಾ ಪಾರ್ಕಿಂಗ್ ವಿಚಾರ ಆಗ್ಲಿ, ಎಲ್ಲ ವಿಚಾರವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಿಮ್ಮ ಭಾಗದಲ್ಲಿ ಏನಾದ್ರೂ ಈ ಪಿಜಿಗಳದ್ದು, ಹಾಸ್ಟೆಲ್ಗಳದ್ದು ಈ ತರದ ಸಮಸ್ಯೆಗಳಿದ್ರೆ ಜಿಬಿ ಅಧಿಕಾರಿಗಳ ಗಮನವನ್ನು ಕೂಡ ನೀವು ಸೆಳಿಬಹುದು. ಅವರಿಗೆ ಎಕ್ಸ್ ಅಲ್ಲಿ ಟ್ಯಾಗ್ ಮಾಡಬಹುದು, ಇಲ್ಲ ಅಂತ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ದೂರು ಕೊಡಬಹುದು. ಸೊ ಈ ಪಿಜಿ ರೈಡ್ ಕೂಡ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲೇ, ಅಧಿಕಾರಿಗಳಿಗೆ ಸತತವಾಗಿ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಈ ಮೆಗಾ ಡ್ರೈವ್ ಅನ್ನ ನಾಳೆಯಿಂದ ಆರಂಭ ಮಾಡ್ತಾ ಇದ್ದಾರೆ. ಪೂರ್ವನಗರ ಪಾಲಿಕೆ ವ್ಯಾಪ್ತಿಯಲ್ಲಿ, ಅಂದ್ರೆ ಮಹದೇವಪುರ ಆಗ್ಲಿ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ನಿಯಮ ಬಾಹಿರವಾಗಿ ಪಿಜಿಗಳು ಅನಧಿಕೃತವಾಗಿ ತಲೆ ಎತ್ತಿವೆ ಅನ್ನುವಂತಹ ಸಾಕಷ್ಟು ಕಂಪ್ಲೇಂಟ್ಸ್ ಗಳು ಬರ್ತಾ ಇತ್ತು. ಅಂದ್ರೆ ಪಿಜಿಗಳಲ್ಲಿ ಒಂದು ಹೆಚ್ಚುವರಿ ಫ್ಲೋರ್ ಗಳನ್ನ ಅಳವಡಿಕೆ ಮಾಡೋದು, ಎಷ್ಟು ಫ್ಲೋರ್ಗೆ ಅನುಮತಿ ಇರುತ್ತೋ ಅಷ್ಟು ಫ್ಲೋರ್ ಕಟ್ಕೊಳ್ಳದೆ ಎಕ್ಸ್ಟ್ರಾ ಫ್ಲೋರ್ ಗಳನ್ನ ಕಟ್ಕೊಳ್ಳೋದು, ಜೊತೆಗೆ ಅವರಿಗಿರುವಂತಹ ಸುರಕ್ಷತಾ ಮಾನದಂಡಗಳನ್ನ ಫಾಲೋ ಮಾಡದೇ ಇರುವಂತದ್ದು, ಅಂದ್ರೆ ಅಗ್ನಿ ಸುರಕ್ಷತೆ ವಿಚಾರದಲ್ಲಾಗ್ಲಿ ಅಥವಾ ಬೇರೆ ಬೇರೆ ರೀತಿಯಾಗಿ ಸೇಫ್ಟಿ ವಿಚಾರದಲ್ಲಿ ಪಾಲನೆ ಮಾಡದೇ ಇರುವಂತದ್ದು, ಪಿಜಿಗಳು, ಹುಡುಗಿಯರ ಪಿಜಿಯು ಕೂಡ ಸೇಫ್ಟಿ ಇಲ್ಲದೆ ಇರುವಂತದ್ದು, ಇದೆಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾಗಿ ನಾಳೆಯಿಂದ ಯಾವ ರೀತಿಯಾಗಿ ಡ್ರೈವ್ ಆರಂಭ ಆಗುತ್ತೆ ಅನ್ನುವಂತಹದ್ದೇ ಸದ್ಯದ ಕೌತುಕ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.